ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ರಜೆ ಪತ್ರ ಬರೆಯೋದು ಹೇಗೆ ಅಂತಕ್ಕಂಥದ್ದು ಈಸಿಯಾಗಿ, ಸರಳವಾಗಿ, ಸುಂದರವಾಗಿ ನಾನು ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗಾದ್ರೆ ರಜೆ ಪತ್ರ ಬರೆಯೋದು ಹೇಗೆ ಅಂತಕ್ಕಂಥ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ವಿಷಯನೂ ನೀವು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನೋಡಿ ಮಕ್ಕಳಲ್ಲಿ, ನಿಮ್ಮ ಬಲಭಾಗದಲ್ಲಿ ಮೊದಲು ದಿನಾಂಕವನ್ನು ಬರಿಬೇಕಾಗುತ್ತೆ. ನಾನು ಯಾವ ದಿನಾಂಕ ಬರೆದಿನಿ? 10/3/2026, 10ನೇ ತಾರೀಕು 3ನೇ ತಿಂಗಳು 2026 ಈ ಪತ್ರ ಲೇಖನ ಬರಿತಾ ಇದ್ದೀನಿ. ಆ ಕಾರಣ ಪತ್ರ ದಿನಾಂಕ ಫಸ್ಟ್ ಹಾಕ್ತಾ ಹೋಗಿ ಬಲಭಾಗದಲ್ಲಿ. ಅದಾಂತರ ಎಡಭಾಗಕ್ಕೆ ಬನ್ನಿ. ಎಡಭಾಗಕ್ಕೆ ಇವರಿಂದ ಅಥವಾ ಇಂದ ಯಾರು ಬರಿತಾ ಇದ್ದೀರಾ? ನಾನು ಬರಿತಾ ಇದ್ದೀನಿ. ಆ ಕಾರಣ ನನ್ನ ಹೆಸರಲ್ಲಿ ಬರಿತಾ ಇದ್ದೀನಿ. ನೀವು ಬರಿತಾ ಇದ್ರೆ ನಿಮ್ಮ ಹೆಸರನ್ನು ಇಲ್ಲಿ ಬರಿತಾ ಹೋಗಿ. ಇವರಿಂದ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರು ಬರಿತಾ ಹೋಗಿ. ನಾವು ಉದಾಹರಣೆಗೆ NM ಶಿವ ಅಂತ ತಿಳ್ಕೊಂಡಿದ್ದೀನಿ. ನೀವು ಎಷ್ಟನೇ ತರಗತಿ ನೀವು ಅಂದ್ರೇನ? 8ನೇ ತರಗತಿ, 9ನೇ ತರಗತಿ ನಿಮ್ಮ ತರಗತಿಯನ್ನೇ ಹಾಕ್ತಾ ಹೋಗಿ. ಇಲ್ಲಿ 8ನೇ ತರಗತಿ ವಿದ್ಯಾರ್ಥಿ ಅಂತ ಬರೆದು ಇಲ್ಲಿ ಅಲ್ಪ ವಿರಾಮ ಕಮ ಹಾಕಿದ್ದೀನಿ. ನಿಮ್ಮ ಶಾಲೆ ಹೆಸರು ಬರಿತಾ ಹೋಗಿ. ಉದಾಹರಣೆಗೆ ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥ ತಿಳ್ಕೊಂಡಿದ್ದೀನಿ. ನಿಮ್ಮ ಶಾಲೆ ಹೆಸರು ಬರಿತಾ ಹೋಗಿ. ಓಕೆನಾ ಮಕ್ಕಳೇ? ರೈಟ್. ಇಷ್ಟು ಬರೆದ ನಂತರ ಕರೆಕ್ಟ್ ಇವರಿಂದ ಅಂತಿದೆಯಾ? ಇದು ನಾನು ಬ್ರಾಡ್ ಲೈನ್ಸ್ ಅಲ್ಲಿ ಬರೆದಿದ್ದೀನಿ, ದಪ್ಪನ್ ಲೈನ್ಸ್ ಅಲ್ಲಿ ಬರೆದಿದ್ದೀನಿ. ಆ ಕಡೆ ಕಂಟಿನ್ಯೂಷನ್ ಬರಿತಾ ಇದ್ದೀನಿ. ಅದು ತೆಳ್ಳನ್ ಲೈನ್ಸ್ ಆಯ್ತು ತನಕ ಒಂದ್ ಲೈನ್ ಬಿಟ್ಟು ಅಂದ್ರೆ ಇವರಿಗೆ ಅಂತೇಳಿ ಬರೀರಿ. ನೋಡಿ, ಪತ್ರಲೇಖನದಲ್ಲಿ ಕ್ವಶನ್ ಯಾರ ಹೆಸರು ಮೇಲೆ ಬರಿಬೇಕಂತ ಕೊಟ್ಟಿರ್ತಾರ ಆ ಹೆಸರು ಮೇಲೆ ಬರೀರಿ. ಇಲ್ಲ ಹೆಸರು ಕೊಟ್ಟಿಲ್ಲ, ನಿಮ್ಮ ಹೆಸರು ಬರೀತಾ ಹೋಗಿ, ಏನ್ ಪ್ರಾಬ್ಲಮ್ ಇಲ್ಲ. ಓಕೆನಾ? ಡಿಪೆಂಡ್ಸ್ ಅಪಾನ್ ಕ್ವಶನ್ ನೋಡ್ತಾ ಹೋಗಿ ರಜೆ ಪತ್ರದಲ್ಲಿ. ಓಕೆ, ಇವರಿಗೆ ಅಂತಕ್ಕಂಥದ್ದು ಬರೆದು ಅಲ್ಪ ವಿರಾಮ ಹಾಕಿ. ಯಾರಿಗೆ ಪತ್ರ ಲೇಖನ ಬರಿಬೇಕಂತ ಹೇಳಿದಾರೆ ಅದರಲ್ಲಿ ಕ್ವಶನ್ ನಲ್ಲಿ? ಮುಖ್ಯೋಪಾಧ್ಯಾಯರಿಗೋ ತರಗತಿ ಶಿಕ್ಷಕರಿಗೋ ಅಂತಕ್ಕಂಥದ್ದು ಕನ್ಫರ್ಮ್ ಮಾಡ್ಕೊರಿ. ನಾನು ಇಲ್ಲಿ ತರಗತಿ ಶಿಕ್ಷಕರಿಗೆ ಅಂತ ನಾನು ಬರೀದ್ದೀನಿ. ತರಗತಿ ಶಿಕ್ಷಕರನ್ನು ಬರೆದು ಅಲ್ಪ ವಿರಾಮ ಹಾಕಿ ಸರ್ಕಾರಿ ಪ್ರೌಢಶಾಲೆ ಮೆಟ್ರಿ ಅಂತಕ್ಕಂಥದ್ದು ಇಲ್ಲಿ ಬರೆದೇನೆ. ಪೂರ್ಣ ವಿರಾಮ ಹಾಕಿ ಮೆಟ್ರಿಕ್ ಯಾರಾದ್ರೂ ಬರ್ರಿ, ಪಕ್ಕದಾರರು ಬರ್ರಿ, ಏನ್ ಪ್ರಾಬ್ಲಮ್ ಇಲ್ಲ. ಮೆಟ್ರಿ ಅಂತ ಬರೆದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಓಕೆ, ಅದಾದ ನಂತರ ಇವರಿಗೆ ಅಂತಿದೆಯಾ? ಇಷ್ಟು ಬರೆದ ನಂತರ ಒಂದ್ ಲೈನ್ ಬಿಟ್ಟು ಮಾನ್ಯರೇ ಅಂತ ಬರ್ರಿ. ನಾನು ಬ್ರಾಡ್ ಲೈನ್ ಬರ್ದಿದ್ದೀನಿ, ಆದ ಕಾರಣ ಇಲ್ಲಿ ಕಂಟಿನ್ಯೂಷನ್ ಬರೀತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ. ಮಾನ್ಯರೇ ಅಂತಕ್ಕಂಥ ಬರೆದು ಅಲ್ಪ ವಿರಾಮ ಕಮ ಹಾಕಿ. ಅದಾದ ನಂತರ ವಿಷಯವನ್ನು ಬರಿತಾ ಹೋಗಿ. ವಿಷಯದಲ್ಲಿ ಏನ್ ಬರೀಬೇಕಂದ್ರೆ 1 ಅಥವಾ 1.5 ಸಾಲಿನೊಳಗೆ ಯಾಕೆ ಬರೀತಾ ಇದೆಯಾ ಅಂತೇಳಿ ಇಷ್ಟು ವಿಷಯ ನೋಡಿದ್ರೆ ನಿಮಗೆ ಇನ್ನೊಬ್ರಿಗೆ ಗೊತ್ತಾಗಬೇಕು. ಆ ರೀತಿಯಾಗಿ ಬರ್ರಿ, ಸಾಕು. ಓಕೆನಾ? ನಾನೇನ್ ಬರೆದೇನೆ ಅಂದ್ರೆ ವಿಷಯ ಅಂತಕ್ಕಂಥ ಬರೆದು 3 ದಿನಗಳ ಕಾಲ ರಜೆ ಕೋರುವ ಬಗ್ಗೆ. 3 ದಿನಗಳ ಕಾಲ ರಜೆ ಕೋರುವ ಬಗ್ಗೆ ಅಥವಾ ಕುರಿತು ಅಂತಕ್ಕಂಥದ್ದು. 3 ದಿನಗಳ ಕಾಲ ರಜೆ ಕೋರುವ ಕುರಿತು ಅಥವಾ ಬಗ್ಗೆ ಅಂತ ಬರ್ರಿ, ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಇದನ್ನ ನಾವು ಪತ್ರ ಒಡಲು ಅಂತ ಕರಿತೇವೆ. ಪತ್ರದ ಒಡಲು. ಇಲ್ಲಿ ಯಾಕೋಸ್ಕರ 3 ದಿನಗಳ ರಜೆ ಬೇಕು ಅಂತಕ್ಕಂಥದ್ದು ಸ್ವಲ್ಪ ವಿವರವಾಗಿ ತಿಳಿಸ್ತಾ ಹೋಗ್ಬೇಕಾಗುತ್ತೆ. ಓಕೆನಾ ಮಕ್ಕಳೇ? ರೈಟ್. ಇಲ್ಲಿ ಪತ್ರದ ಒಡಲು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿ NM ಶಿವ. ನೋಡಿ, ನಿಮ್ಮ ಹೆಸರಲ್ಲಿ ಪತ್ರಲೇಖನದಲ್ಲಿ ಶಿವ ಅಂತ ಕೊಟ್ಟಿದ್ರೆ ಯಾವ ಹೆಸರು ಕೊಟ್ಟಿದ್ರೆ ಅದ್ರ ಮೇಲೆ ನೀವು ಬರಿತಾ ಹೋಗಿ ಮಕ್ಕಳೇ. ಇಲ್ಲ ಅಂದ್ರೆ ನಿಮ್ಮ ಹೆಸರು ಬರಿತಾ ಹೋಗಿ, ಏನ್ ಪ್ರಾಬ್ಲಮ್ ಇಲ್ಲ. 8ನೇ ತರಗತಿಯ ವಿದ್ಯಾರ್ಥಿ NM ಶಿವ ಅಂತ ಬರೆದು ಪೂರ್ಣ ವಿರಾಮ. ಅಲ್ಲಿಗೆ ಒಂದು ವಾಕ್ಯ ಆಯ್ತು. ಅಂತ ಇನ್ನೊಂದು ವಾಕ್ಯ. ನನಗೆ ಜ್ವರ ಬಂದಿರುವುದರಿಂದ ವೈದ್ಯರ ಸಲಹೆ ಮೇರೆಗೆ ದಿನಾಂಕ 10/3/10ನೇ ತಾರೀಕು 3ನೇ ತಿಂಗಳು 2026. 3 ತಿಂಗಳು ಅಂದ್ರೆ ಮಾರ್ಚ್ ಅಂತ ಹೇಳಿ. ಓಕೆ, 10/3/2026ರಿಂದ 12/3/12ನೇ ತಾರೀಕು 3ನೇ ತಿಂಗಳು 2026ರವರೆಗೆ 3 ದಿನಗಳ ಕಾಲ 3 ದಿನಗಳ ಕಾಲ ಶಾಲೆಗೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ
ವಾಗುವುದಿಲ್ಲ ಪೂರ್ಣ ವಿರಾಮ ಹಾಕಿ. ಕ್ವಶನ್ ಪೇಪರ್ನಲ್ಲಿ ಆದ್ರೂ ನಿಮ್ಮ ವೈಯಕ್ತಿಕವಾಗಿ ತರಗತಿ ಶಿಕ್ಷಕರಿಗೆ ಬರೆಯುವಾಗ ನಿಮಗೆ ಜ್ವರ ಬಂದಿದ್ರೆ ಜ್ವರ ಬಂದಿದೆ ಅಂತ ಹೇಳಿ ಬರೀರಿ, ಅಥವಾ ಹೊಟ್ಟೆ ನೋವಿದ್ರೆ ಹೊಟ್ಟೆ ನೋವು, ತೆಲ್ನೋವಿದ್ರೆ ತೆಲ್ನೋವು, ಆ ರೀಸನ್ ಅನ್ನ ಅಲ್ಲಿ ಜ್ವರದ ಬದಲು ಬೇರೆ ಸೇರಿಸ್ತಾ ಹೋಗಿ ಮಕ್ಕಳು, ಅಷ್ಟೇನೆ. ಓಕೆ, ಅದಾದ ನಂತರ ಮುಂದೆ ನೋಡ್ತಾ ಹೋಗೋಣ. ಆದ್ದರಿಂದ ದಯವಿಟ್ಟು 3 ದಿನಗಳ ರಜೆ ರಿಕ್ವೆಸ್ಟ್ ಮಾಡ್ಬೇಕು, ಯಾವಾಗ್ಲೂ ಪತ್ರ ಬರೆಯುವಾಗ ರಿಕ್ವೆಸ್ಟ್ ಮಾಡಿ ಬರೋಕ್ಕಾಗುತ್ತೆ. ಆದ್ದರಿಂದ ದಯವಿಟ್ಟು ನೋಡಿ, ದಯವಿಟ್ಟು 3 ದಿನಗಳ ರಜೆ ಮಂಜೂರು ಮಾಡಬೇಕಾಗಿ ವಿನಂತಿಸುವೆ. ಓಕೆನಾ, ವಿನಂತಿಸುವೆ ಅಂತಕ್ಕಂಥ ಬರೆದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಅದಾದ ನಂತರ ಕೊನೆಗೆ ಒಂದು ಲೈನ್ ಬಿಟ್ಟು ಧನ್ಯವಾದಗಳು ಅಂತಕ್ಕಂಥ ಬರೀಬಹುದು. ಧನ್ಯವಾದಗಳು ಅಂತ ಬರೆದು ಅಲ್ಪ ವಿರಾಮ ಹಾಕಿ. ಓಕೆ, ವಂದನೆಗಳೊಂದಿಗೂ ಬರಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಆ ನಂತರ ಬಲಭಾಗದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮ ವಿಧೇಯ ವಿದ್ಯಾರ್ಥಿ ಇದ್ರೆ ವಿದ್ಯಾರ್ಥಿ, ವಿದ್ಯಾರ್ಥಿನಿ ಇದ್ರೆ ವಿದ್ಯಾರ್ಥಿನಿ ಅಂತಾನು ಬರಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ನಿಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಬರ್ದು ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರು ಬರಿತಾ ಹೋಗಿ. ನಿಮ್ಮ ಹೆಸರು ಬರ್ದು ಬಿಟ್ಬಿಟ್ರು ಸಾಕು. ಓಕೆ, NM ಶಿವ ಅಂತ ಬಂದು ಪುಟ್ ಬಿಟ್ಬಿಟ್ರು ಸಾಕು. ಇಲ್ಲ ನೀವು 8ನೇ ತರಗತಿ ವಿದ್ಯಾರ್ಥಿ ಮುಂದಿನ ಸ್ವಲ್ಪ ಬರಿತಾ ಹೋಗ್ಬೋದು. 8ನೇ ತರಗತಿ ಅಲ್ಪ ವಿರಾಮ ಕಮ ಹಾಕಿ ಮಿತಿ ಅಂತ ಬರ್ದು ಪೂರ್ಣ ವಿರಾಮ ಫುಲ್ ಸ್ಟಾಪ್ ಇಕ್ಕಿದ್ರೆ ಸಾಕು. ಓಕೆ, ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.